ಹಾಯ್ ಅಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಯುವ3 ಅಂದರೆ ಯುವರಾಜ್ ಕುಮಾರ್ ಅವರ 3ನೇ ಸಿನಿಮಾದ ಬಗ್ಗೆ ತುಂಬ ಜನ ಅಪ್ಡೇಟ್ ಕೇಳ್ತಾ ಇದ್ರಿ. ಸೊ ಒಂದು ಚಿಕ್ಕದಾಗಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಒಂದು ಕಡೆ ಇದನ್ನು ಚಿಕ್ಕ ಅಪ್ಡೇಟ್ ಅಂತ ಹೇಳಬೇಕಾ ಅಥವಾ ದೊಡ್ಡ ಅಪ್ಡೇಟ್ ಅಂತ ಹೇಳಬೇಕನ್ನೋದು ನೀವು ಡಿಸೈಡ್ ಮಾಡಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಯುವ ಸಿನಿಮಾದ ಅಪ್ಡೇಟು, ಯುವ3 ಸಿನಿಮಾ, ಯುವರಾಜ್ ಕುಮಾರ್ ಅವರ 3ನೇ ಸಿನಿಮಾದ ಅಪ್ಡೇಟು ಬೇಗ ತಿಳಿಸಿ ಅಂತ. ಬಟ್ ಟೀಮ್ ಕಡೆಯಿಂದ ಯಾವುದೇ ಅಪ್ಡೇಟ್ ಕೂಡ ಬರ್ತಾ ಇಲ್ಲ ಅಂತ ನಾನು ಕೂಡ ಮೆಸೇಜ್ ಮಾಡಿದ್ದೆ. ಆದರೆ ಈಗ ಕೆಲವೊಂದು ಮೂಲಗಳಿಂದ ಎಲ್ಲ ಒಂದು ಫ್ಯಾನ್ಸ್ಗಳಿಗಾಗಿರ್ಬೋದು, ಸಿನಿ ಆಡಿಯನ್ಸ್ಗಳಿಗಾಗಿರ್ಬೋದು, ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದೆ 3ನೇ ಸಿನಿಮಾ ಯಾವಾಗ ಬರುತ್ತೆ, ಏನು ಯುವ ಅವ್ರದ್ದು ಅಂತ. ನಾನು ಎಲ್ಲ ಕಡೆಗೂ ರಿಸರ್ಚ್ ಮಾಡಿ ಆ್ಯಂಡ್ ಹುಡುಕೋದಲ್ಲಿ ತುಂಬ ಒಂದು ಡೀಟೇಲ್ಡಾಗಿ ಹುಡುಕಿ ತುಂಬ ಒಂದು ಬೇಗನೆ ಒಂದು ಅಪ್ಡೇಟ್ ಬರುತ್ತಾ ಇಲ್ವಾ, ಈ ರೀತಿಯೆಲ್ಲ ಒಂದು ಗೊಂದಲಗಳಿರುವಂಥದ್ದು. ಯಾಕೆಂದರೆ ಇದು ಲಾಸ್ಟ್ ಟೈಮಲ್ಲೇ 2025 ಬರಬೇಕಾಗಿತ್ತು, ಲಾಸ್ಟ್ ಇಯರಲ್ಲೇ. ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಹಾಗಾಗಿ ಈ ಒಂದು ಅಪ್ಡೇಟು ಇವಾಗ ಬರ್ತಾ ಇರುವಂಥದ್ದು. ಯಾವಾಗ ಏನು ಕತೆ ಅನ್ನೋದಾಯಿತು ಅಂದರೆ ಫೈನಲ್ ಆಗಿ ಒಂದು ಅಪ್ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ. ಯಾವಾಗ ಅಪ್ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ, ಏನು ಕತೆ ಅನ್ನೋದಾಯಿತು ಅಂದರೆ ಇದೇ ಸಂಕ್ರಾಂತಿ ಟೈಮಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ತಾರಂತೆ. ಬಟ್ ಯಾವುದೇ ಸಿನಿಮಾ, ಯಾವ ನಿರ್ದೇಶಕರು, ಏನು ಕತೆ ಅನ್ನೋವಂಥದ್ದು ಇನ್ನೂ ಕೂಡ ಯಾವುದು ವಿವರಣೆ ಇಲ್ಲ. ಬಟ್ ಫೈನಲಿ ಒಂದು ಸಂಕ್ರಾಂತಿಗೆ ಅನೌನ್ಸ್ಮೆಂಟ್ ಅಂತೂ ಪಕ್ಕ ಹಾಗೇ ಆಗುತ್ತೆ. ನೋಡೋಣ, ಅವತ್ತು ಅಪ್ಡೇಟ್ ಖಂಡಿತವಾಗ್ಲೂ ಬರುತ್ತೆ. ಈ ಒಂದು ಅಪ್ಡೇಟ್ ನನಗೆ ಒಂದು ಸ್ಟ್ರಾಂಗ್ ಆಗಿ ಸಿಕ್ಕಿರುವಂಥದ್ದು. ಯಾವುದೇ ಒಂದು ಹೂವಪ್ಪ ಆಗಿರ್ಬೋದು, ಮತ್ತು ಯಾವುದೇ ಒಂದು ರೂಮರ್ಸ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಗಾಸಿಪ್ ಆಗಿರ್ಬೋದು, ಆ ರೀತಿ ಅಲ್ಲ. ಅದು ಅಫಿಷಿಯಲ್ ಆಗಿ ಸಿಕ್ಕಿರುವಂಥದ್ದು. ಆ್ಯಂಡ್ ಯಾವುದೇ ರೀತಿಯಾದಂಥ ಡೌಟ್ ಬೇಡ, ಇದೇ ಸಂಕ್ರಾಂತಿಗೆ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ನಿರ್ದೇಶಕರು ಮತ್ತು ಸಿನಿಮಾ ಯಾವುದು ಅನ್ನೋಂಥದ್ದು ಕನ್ಫರ್ಮ್ ಆಗಿ ಒಂದು ಪೋಸ್ಟರ್ ಮುಖಾಂತರನೇ ಒಂದು ಮಾಡ್ತಾರೆ. ಒಂದು ಚಿಕ್ಕದಾಗಿ ಒಂದು ಮುಹೂರ್ತ ನಡೆಯುವಂಥ ಕಾರ್ಯಕ್ರಮ ಕೂಡ ಆಗುವಂಥ ಸಾಧ್ಯತೆಗಳಿದೆ ಅಂತ ಮಾಹಿತಿ ಬಂದಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಯುವ3 ಸಿನಿಮಾದ ಅಪ್ಡೇಟ್ಗೆ ಎಲ್ಲರೂ ವೇಟ್ ಮಾಡ್ತಾಯಿದ್ದಾರೆ. ಬಟ್ ಈ ಒಂದು ಅಪ್ಡೇಟನ್ನು ನಾನು ಕಲೆ ಹಾಕಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆಂತಂದರೆ ಈಗ ಯಾವುದೇ ಅಪ್ಡೇಟ್ ಬರದೇ ಇದ್ದರೂ ಕೂಡ ಆ ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದಾಗ ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಅದರಲ್ಲಿ ಏನು ಇರುತ್ತೆ, ಈ ಅಪ್ಡೇಟಲ್ಲಿ ಏನು ಹೇಳ್ತಿದ್ದಾರೆ ಅಂತ. ಬಟ್ ಈ ಅಪ್ಡೇಟ್ ಖಂಡಿತವಾಗ್ಲೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಸಂಕ್ರಾಂತಿಗೆ ಅಫಿಷಿಯಲ್ ಆಗಿ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದಾರಂತೆ. ನಿರ್ದೇಶಕರು ಯಾರು, ಮತ್ತು ಸಿನಿಮಾ ಒಂದು ಜಾನರು, ಮತ್ತು ಆ ಸಿನಿಮಾದ ಒಂದು ಕತೆ ಏನಿರ್ಬೋದು ಅನ್ನೋದನ್ನು ನಾವು ಅವತ್ತು ತಿಳ್ಕೊಬೋದು. ನೋಡೋಣ ಯಾವ ರೀತಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಯುವ3 ಅಂತ. ಯಾಕೆಂದರೆ ಯುವ ಅವರ ಸಿನಿಮಾ ಆಲ್ಮೋಸ್ಟ್ 2 ಸಿನಿಮಾ ಆದಮೇಲೆ ಒಂದು ಬೇರೆ ಥರ ಒಂದು ಸಿನಿಮಾ ಇದು. ಅಪ್ಕಮಿಂಗ್ ಬರ್ತಿರುವಂಥ ಸಿನಿಮಾ ಅದು ತುಂಬ ಕತೆಗಳು ಕೇಳಿ ಬಂದಿತ್ತು. ಆ್ಯಂಡ್ ತುಂಬ ಕಡೆ ಕೂಡ ಹೇಳ್ತಾಯಿದ್ರು ಅಪ್ಕಮಿಂಗ್ ಬರುವಂಥ ಸಿನಿಮಾಗಳು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಬೇರೆ ವಿಭಿನ್ನವಾಗಿರುತ್ತೆ ಅಂತ. ಆ್ಯಂಡ್ ಲಾಸ್ಟ್ ಟೈಮಲ್ಲಿ ಕಳೆದ ಬಾರಿ ಕೂಡ ಸೂರ್ಯ ಅವ್ರ ಜೊತೆ ಸಿನಿಮಾ ಮಾಡ್ತಾಯಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಅದಾದಮೇಲೆ ಯಾವುದೇ ಒಂದು ಅದರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈಗ ಒಂದು ಅನೌನ್ಸ್ಮೆಂಟ್ ಆಗುವಂಥದ್ದು ಯಾವ ನಿರ್ದೇಶಕರ ಜೊತೆ ಅನ್ನುವಂಥದ್ದು ಏನಿದೆಯಲ್ಲ, ಅದು ತುಂಬಾ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡಿದೆ. ಬಟ್ ಪರ್ಸ್ನಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೂರಿ ಸರ್ ಜೊತೆ ಯುವರಾಜ್ ಕುಮಾರ್ ಅವ್ರು ಮಾಡಬೇಕಾ, ಏನು ಕತೆ. ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಅಪ್ಡೇಟು ಯಾರಿಗೆಲ್ಲ ಖುಷಿ ಕೊಟ್ಟಿದೆ, ಲೈಕ್ ಅಪ್ಡೇಟ್ ಅನ್ನೋಕ್ಕಿಂತ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇದನ್ನು ಫೈನಲಿ ಬರ್ತಾ ಇದೆ, ಯಾವುದೇ ಒಂದು ಡೌಟ್ ಬೇಡ ಈ ಒಂದು ಸಂಕ್ರಾಂತಿಗೆ. ಆ್ಯಂಡ್ ಆಲ್ಸೋ ಈ ಸಂಕ್ರಾಂತಿ ದಿನ ಅಂತ ಅಲ್ಲ, ಒಂದು ಈ ಜನವರಿ ತಿಂಗಳೇನಿದೆ ತುಂಬಾ ಒಂದು ಸಿನಿಮಾಗಳ ಅನೌನ್ಸ್ಮೆಂಟ್ ಆಗುವಂಥದ್ದು, ಮುಹೂರ್ತ ಆಗಿರ್ಬೋದು, ರಿಲೀಸ್ ಡೇಟ್ಸ್ಗಳಾಗಿರ್ಬೋದು. ಆ್ಯಂಡ್ ತುಂಬ ಒಂದು ಆ್ಯಕ್ಟಿವಿಟೀಸ್ಗಳಿದೆ ಈ ಒಂದು ಜನವರಿ ತಿಂಗಳಲ್ಲಿ. ಕಳೆದ ಬಾರಿ 2025 ನಾವು ನೋಡಿದಾಗೆ ತುಂಬಾ ಒಂದು ಡಿಲೇಗಳಾಯಿತು ರಿಲೀಸ್ಗಳಿಗೆ. ಲಾಸ್ಟು ಸಿನಿಮಾ ಎಕ್ಕಾಯಿಂದನೇ ಸ್ಟಾರ್ಟ್ ಆಯಿತು ಒಂದು ಸಿನಿಮಾ ಅನ್ನೋ ಒಂದು ಓಪನಿಂಗ್ ಪಡ್ಕೊಂಡಿದ್ದು 25ರಲ್ಲಿ. ಬಟ್ ನಾನು ಹೇಳೋದೇನು ಅಂತಂದರೆ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು ಬೇಗನೆ ಬರಲಿ. ಆ್ಯಂಡ್ ಈ ವರ್ಷ ಸಿನಿಮಾಗಳು ತಿಂಗಳ ಒಂದೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗಲಿ, ಮಂತ್ಲಿ ಒಂದೊಂದು ಸಿನಿಮಾ ಬರ್ತಾ ಹೋಗಲಿ, ದೊಡ್ಡ ಸಿನಿಮಾಗಳು ಬರಬೇಕು. ಆ್ಯಂಡ್ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರ್ ಉಳಿಬೇಕು. ಆ್ಯಂಡ್ ಚಿತ್ರದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಆ ಒಂದು ಕಂಟಿನ್ಯೂಟಿ ಕೆಲಸ ಸಿಗಬೇಕು ಅನ್ನುವಂಥದ್ದು. ಇದು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ವೇಟಿಂಗ್ ಫಾರ್ ಯುವ3 ಒಂದು ಅಪ್ಡೇಟು. ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಂಕ್ರಾಂತಿಗೆ ರೆಡಿ ಇರಿ, ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಕಾಯೋಣ, ಅದು ಬಂತು ಅಂದರೆ ನಾನು ಕೂಡ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.